ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಬಳ್ಳಾರಿಯ ಬ್ಯಾನರ್ ಗಲಾಟೆ ಇವತ್ತು ಮತ್ತೊಂದು ದಿಕ್ಕಿಗೆ ಹೊರಳಿದೆ. ನಿನ್ನೆ ಸಮಾವೇಶದಲ್ಲಿ ಮಾತನಾಡಿದಂತ ಜನಾರ್ದನ್ ರೆಡ್ಡಿ ಏಕವಚನದಲ್ಲೇ DCM DK ಅವರನ್ನ ಟೀಕಿಸಿದ್ರ ಜೊತೆಗೆ ನಿಮ್ಮ ಕಾರ್ಯವ್ಯಾಪ್ತಿ ಏನು, ನಿಮ್ಮ ಕೈಯಲ್ಲೇ ನನಗೇನಾದ್ರು ಭದ್ರತೆ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಇನ್ಯಾರ ದಿಕ್ಕು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ರು. ಜೊತೆಗೆ ಕೆಲ ಶಬ್ದಗಳನ್ನ ಬಳಸಿದ್ರು, ನೀವೇನು ಕಿಸಿಯಕ್ಕ ಇರೋದು ಅಂತ ಹೇಳ್ಕೊಂಡು. ಇದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ. ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಹಾಗಾದ್ರೆ DK ಶಿವಕುಮಾರ್ ಅವರು ಹೇಳಿದಂಥ ಮಾತು ಇದು ಯಾವ ರೀತಿಯಾಗಿ ಅಂದ್ರೆ ಈ DK ಶಿವಕುಮಾರ್ ಅವರು ಹಿಂದೆ ಹೇಳಿದಂಥ ಮಾತು ಈಗ ಹೇಗೆ ಪ್ರಸ್ತಾಪ ಆಗಿ ದೊಡ್ಡ ಕಿಡಿ ಹೊತ್ಸೋದಕ್ಕೂ ಕೂಡ ಕಾರಣ ಆಯಿತು ಜನಾರ್ದನ್ ರೆಡ್ಡಿ ಅವರ ರಿಪ್ಲೈ ಮುಖೇನವಾಗಿ. ಏಕವಚನದ ಪದಗಳು ಯಾವ ರೀತಿಯಾಗಿ ಈಗ ಮತ್ತೆ ಶುರುವಾಗಿದೆ. ಯಾಕಂದ್ರೆ ಮುಂಚೆ DK HDK ನಡುವೆ ಇದೇ ರೀತಿಯಾಗಿ ಬಳ್ಳಾರಿ ವಿಚಾರವಾಗಿ ಶುರುವಾಗಿತ್ತು. ಈಗ DK ವರ್ಸಸ್ ರೆಡ್ಡಿ ನಡೀತಾ ಇರೋದೇನು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. DCM DK ವಿರುದ್ಧ ರೆಡ್ಡಿ ಏಕವಚನ ಪ್ರಯೋಗ, ಕೈಪಡೆ ಕೆಂಡ. ರೆಡ್ಡಿ DK ಮಧ್ಯೆ ಭದ್ರತೆ ಬಡಿದಾಟ, ಕಿಸಿಯೋದಕ್ಕೆ ಇದೆಯಾ ಎಂದ ಗಾಲಿ. ಇವತ್ತು DK ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಇರಾನಿಂದ ಯಾವ್ದಾದ್ರು ತಗೋಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದೆಯಾ ಅಂತ ಹೇಳಿ. ಇದೇ ರೆಡ್ಡಿ ಆಡಿದ ಇದೇ ಮಾತೀಗ ಕಾಂಗ್ರೆಸ್ ಪಡೆಯನ್ನ ಕೆರಳಿಸಿದೆ. ಜನವರಿ 1ರಂದು ನಡೆದ ಬಳ್ಳಾರಿ ಗಲಾಟೆ ಸುತ್ತ ರಾಜಕೀಯ ಬಡಿದಾಟ ತೀವ್ರಗೊಂಡಿದೆ. ನಿನ್ನೆಯಷ್ಟೇ ಬಿಜೆಪಿ ನಾಯಕರು ಗಣಿನಾಡಿನಲ್ಲಿ ಬೃಹತ್ ಸಮಾವೇಶದ ಮೂಲಕ ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಸ್ಥಳೀಯ ಶಾಸಕ ಭರತ್ ರೆಡ್ಡಿ ವಿರುದ್ಧ ಸಿಡಿಲಬ್ಬರದ ಭಾಷಣ ಮಾಡಿದ್ರು. ಆದ್ರೆ ಇದೇ ವೇದಿಕೆಯಲ್ಲಿ ಜನಾರ್ದನ ರೆಡ್ಡಿ ಆಡಿದ ಮಾತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಡಿದೆಬ್ಬಿಸಿದೆ. ಇವತ್ತು DK ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದೆಯಾ ಅಂತ ಹೇಳಿ. ವಿಷಯ ಅಂದ್ರೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಆದಾಗ ಬಿಜೆಪಿ ಒಂದು ಆರೋಪ ಮಾಡಿತ್ತು, ಜನಾರ್ದನ ರೆಡ್ಡಿ ಹತ್ಯೆಗೆ ನಡೆದ ಸಂಚಿದು ಎಂದಿತ್ತು. ಆದ್ರೆ ಮುಂದುವರಿದ ಭಾಗ ಎಂಬಂತೆ ಜನಾರ್ದನ ರೆಡ್ಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ನನಗೆ Z ಶ್ರೇಣಿಯ ಭದ್ರತೆ ಕೊಡಿ ಎಂದು ಕೇಳಿದ್ರು. ಈ ಬೆಳವಣಿಗೆಗೆ ವ್ಯಂಗ್ಯವಾಡಿದ್ದ DK ಇರಾನ್ನಿಂದಾದ್ರೂ ತರಿಸಿಕೊಳ್ಳಲಿ, ಅಮೆರಿಕದಿಂದಾದ್ರೂ ಭದ್ರತೆ ಪಡೆಯಲಿ ಎಂದಿದ್ರು. ಈ ಮಾತಿಗೆ ನಿನ್ನೆ ಜನಾರ್ದನ ರೆಡ್ಡಿ ಸಮಾವೇಶದ ವೇದಿಕೆಯಲ್ಲಿ ನಿಂತು ಕಿಡಿಕಾರಿದ್ರು. ನಾನು ಅಮೆರಿಕದಿಂದ ಭದ್ರತೆ ಪಡೆದುಕೊಳ್ಳೋದಾದ್ರೆ ನೀನ್ ಯಾಕೆ ಕಿಸಿಯೋದಕ್ಕೆ ಇದೀಯಾ ಅಂತ ಪ್ರಶ್ನಿಸಿದ್ದಾರೆ. ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾದ್ರು ತಗೋಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ ರೆಡಿ ಮಾಡ್ಕೊಳ್ಳಿ. ಇವತ್ತು DK ಶಿವಕುಮಾರ್ ಹೇಳ್ತಾನೆ ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನ್ ನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿಲ್ಲಿದೆಯಾ ಅಂತ ಹೇಳಿ. ಜನಾರ್ದನ ರೆಡ್ಡಿ ಆಡಿದ ಇದೇ ಮಾತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆರಳಿಸಿದೆ. ಬೆಂಗಳೂರಿನಲ್ಲಿರೋ ರೆಡ್ಡಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ವೇಳೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ದೊಡ್ಡ ಹಂಗಾಮವೇ ನಡೆಯಿತು. ಇನ್ನು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿ ಮನೋಹರ್ ರೆಡ್ಡಿ ಕೂಡ ರೆಡ್ಡಿ ನನ್ನ ಮುಂದೆ ಬರಲಿ ಅಂತ ಸವಾಲು ಹಾಕಿದ್ದಾರೆ. ಜವಾಬ್ದಾರಿ ಸ್ಥಾನದಲ್ಲಿ ಇರತಕ್ಕಂಥ ವ್ಯಕ್ತಿ ಈ ರೀತಿ ಪದ ಬಳಸಿದ್ದಾನೆ. ಇವನು ನಿಜವಾದ ಗಂಡಸಾಗಿದ್ರೆ, ಇವನು ನಿಜವಾದ ಜನಪ್ರತಿನಿಧಿ ಆಗಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಮುಂದೆ ಬಂದು ಸವಾಲಾಗ್ಲಿ. ಇವತ್ತು ಏಡಿ ತರ ಇವತ್ತು ಅಲ್ಲಿ ರಾಜ್ಯದ ಖನಿಜ ಸಂಪತ್ತನ್ನ ಲೂಟಿ ಮಾಡಿ, ರಾಜ್ಯದ ಅರಣ್ಯ ಸಂಪತ್ತನ್ನು ಲೂಟಿ ಮಾಡಿ ಜೈಲ್ಗೆ ಹೋಗಿ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ಅವನು ಇವನು ಅಂತ ಹೇಳಿದ್ದಾನೆ. ಅವ್ನು ತಾಕತ್ತಿದ್ರೆ ನಾವು ಸವಾಲಾಗ್ತಾ ಇದೀವಿ. ಅವ್ನ ಮನೆ ಮುಂದೆ ಬಂದು ಇವತ್ತು ಅವ್ನು ಬಂದು ನಮ್ಮ ಕಾರ್ಯಕರ್ತರಿಗೆ ಉತ್ತರ ಕೊಡಬೇಕು, ಇಲ್ಲ ಕ್ಷಮೆ ಕೊಡ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಈ ವಾಗ್ಯುದ್ಧ ಇಷ್ಟಕ್ಕೆ ನಿಂತಿಲ್ಲ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ವಾಗ್ದಾಳಿ ನಡೆಸುತ್ತಿದ್ದ ಕೈ ನಾಯಕರಿಗೆ ತಿರುಗೇಟು ಕೊಟ್ಟಿರೋ ಜನಾರ್ದನ ರೆಡ್ಡಿ ಇಡೀ ಕರ್ನಾಟಕವನ್ನೇ ಕಾಂಗ್ರೆಸ್ ರಿಪಬ್ಲಿಕ್ ಮಾಡಿದೆ ಅಂತ ಗುಡುಗಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿರೋ ಸಿಎಂ ಲೋಕಾಯುಕ್ತರೇ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರು? ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ.
ಇನ್ನು ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಶ್ರೀರಾಮುಲು ಎಡವಟ್ಟು ಮಾಡಿಕೊಂಡಿದ್ದಾರೆ. ಸಮಾವೇಶದಲ್ಲಿ ಮಾತನಾಡುವ ಭರದಲ್ಲಿ ಪೋಕ್ಸೋ ಪ್ರಕರಣವೊಂದರ ಸಂತ್ರಸ್ತೆಯ ಗುರುತು ಬಹಿರಂಗಪಡಿಸಿದ ಆರೋಪ ಕೇಳಿಬಂದಿದೆ. ರಾಮುಲು ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಕ್ಕಳ ಹಕ್ಕು ಸಂಘಟನೆಗಳು ಆಗ್ರಹ ಮಾಡಿವೆ. ಈ ನಡುವೆ ಶ್ರೀರಾಮುಲು ಮಕ್ಕಳ ಹಕ್ಕು ರಕ್ಷಣೆಯನ್ನ ಮರೆತ್ರ ರಾಜಕೀಯ ದಾಳಿಗೆ ಪೋಕ್ಸೋ ಪ್ರಕರಣ ಬಳಸಿದರೆ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಈ ನಡುವೆ ಸಿಐಡಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಬಂಧಿತ ಗನ್ಮ್ಯಾನ್ಗಳಿಂದ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಜನಾರ್ದನ ರೆಡ್ಡಿ ಮನೆಗೆ ಫೈರಿಂಗ್ ಮಾಡುವಂತೆ ಸೂಚನೆ ನೀಡಿದ್ರಾ ಎಂಬ ಬಗ್ಗೆ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. ಬಂಧಿತರು ರಾಜಶೇಖರ್ ಗುರಿಯಾಗಿಸಿ ಫೈರಿಂಗ್ ಮಾಡಿಲ್ಲವೆಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಿಂದ ಪ್ರಸನ್ನ ಗಾಂವ್ಕರ್ ಜೊತೆ ವಿನಾಯಕ್ ಬಡಿಗೇರ್, TV9 ಬಳ್ಳಾರಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.